ನಮಸ್ಕಾರ. ಇವತ್ತೊಂದು ಕ್ಯೂಟ್ ಔಟ್ಫಿಟ್ನ ಹಾಕ್ಕೊಂಡು ಎಲ್ಲ ಹೋಗ್ತಿದ್ದೇನೆ ಗೊತ್ತಾ. ಇವತ್ತೊಂದು ಸ್ಕೂಲ್ ಡೇ ಇವೆಂಟ್ ಇದೆ ಹೊಸಕೋಟೆನಲ್ಲಿ. ಆ್ಯಕ್ಚುಲಿ ಹೋಗ್ತಾನೇ ಇದ್ದೀವಿ ಬರ್ತಾನೆ ಇಲ್ಲ. ಎಲ್ಲಿ ಕರ್ಕೊಂಡು ಹೋಗ್ತೀವಿ? ಓಡಿಸ್ತಾ ಇದೆಯಾ ಇಲ್ವಾ ಕಾರ್? ಹೇಳಿ ನೀನು. ಟ್ರಾಫಿಕ್ ಇದೆ, ಅದು ಹೊಸಕೋಟೆ ಕೇರ್ಪುರ ಬಿಟ್ಟು ಮುಂದೆ ಬರಬೇಕು. ಆಲ್ಮೋಸ್ಟ್ KR ಪುರಂ ಎಲ್ಲ ದಾಟ್ಕೊಂಡು ಬಂದ್ವಿ. ನಾನು ಒಂದು ನಿದ್ದೆನೂ ಮಾಡಿ ಎದ್ಬಿಟ್ಟೆ. ಆಗ್ತಾ ಇಲ್ಲಪ್ಪ, ಫುಲ್ ಟಯರ್ಡು. ಅಂದರೆ RR ನಗರಿಂದ ನಾವು ಲಿಟ್ರಲಿ 2.5 hours ಅನ್ಸುತ್ತೆ ನಾನು ಕಾರಲ್ಲಿ ಕೂತಿರೋದು. ಇನ್ನೂ 35 minutes ತೋರಿಸ್ತಾ ಇದೆ. ಅದು ಎಲ್ಲಿದೆಯೋ ಸ್ಕೂಲ್ ಗೊತ್ತಿಲ್ಲ, ಬಟ್ ಹೋಗೋಣ. ಹೇಗಿದೆ ಸ್ಕೂಲ್ ಡೇ ನೋಡ್ಬೇಕಂತ ಆಸೆ. ಯಾಕೆಂದರೆ ಚಿಕ್ಕ ಮಕ್ಕಳು ಒಂಥರ ನಂಗೆ ತುಂಬ ಇಷ್ಟ. ಚಿಕ್ಕ ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಮಜಾ ಇರುತ್ತೆ. ಒಂದು ಟೈಮಲ್ಲೆಲ್ಲ ನಾವು ಸ್ಕೂಲ್ ಡೇ ಅಂತೆಲ್ಲ ಅಂತಾಗ ಚೆನ್ನಾಗಿ ರೆಡಿಯಾಗಿ ಡ್ಯಾನ್ಸ್ ಮಾಡಬೇಕು. ಸೊ ಈ ಥರ ಎಲ್ಲ ಇದ್ವಿ. ಆ್ಯಂಡ್ ಯಾರು ಗೆಸ್ಟ್ ಬರ್ತಾರೆ ಅವ್ರು ಮಾತಾಡೋದಕ್ಕೆಲ್ಲ ಕಾಯ್ತಾ ಇದ್ವಿ. ಈಗ ಒಂಥರ ಪ್ರೌಡ್ ಮೂಮೆಂಟ್. ನಾವು ಗೆಸ್ಟ್ ಆಗಿ ಹೋಗ್ತೀವಿ, ನಮಗೋಸ್ಕರ ಮಕ್ಕಳು ವೆಯ್ಟ್ ಮಾಡ್ತಿರ್ತಾರೆ, ನಮ್ಮ ಮಾತಿಗೋಸ್ಕರ. ಜಸ್ಟ್ ಹಾಯ್ ಅಂದರೆ ಓ ಅಂತಾರೆ. ಅದೆಲ್ಲ ಖುಷಿ ಅನಿಸುತ್ತೆ. ಕೈ ತೊಳಿ. ಟೇಡ್ ಆಗಿಬಿಟ್ಟಿದ್ದೀರಾ? ಎಲ್ಲೋಗಿದ್ದೆ? ಎಲ್ಲೇ ತಗೋಣ ಅಂತ ಬಂದೆ. ಫೋನ್ ಪೇ ಅಲ್ವಾ? ನಾನು ಚೇಂಜ್ ತಂದಿಲ್ಲ. ತುಂಬ ಡಿಹೈಡ್ರೇಟ್ ಆದಾಗ ಏನು ಕುಡಿಬೇಕು, ಎಲ್ಲಿ ಕುಡಿಬೇಕು? ಅವಾಗ ನಿಜವಾಗ್ಲೂ ಒಂದು ರಿಫ್ರೆಶ್ಮೆಂಟ್ ಅಂತ ಬರುತ್ತೆ. ಲಿಖಿತ್, ನಾನು ಎಳ್ಳೀರು ಕೇಳಲಿಲ್ಲಲ್ಲ, ಯಾಕೆ ನಿಲ್ಲಿಸಿದ್ದೆ? ನೀವು ಟಯರ್ಡ್ ಆಗಿ ಮಲಗಿಬಿಟ್ಟಿದ್ರಲ್ಲ ಪಾಪ, ಅದಕ್ಕೋಸ್ಕರ. ಎಷ್ಟು ಚಂದ ಕೇರಿಂಗ್ ಹುಡುಗ ನೀನು. ಸೊ ಫೈನಲಿ ಮಾಲೂರ್ ಹತ್ರ ಇರೋ ಯೂನಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ನಾನು ಬಂದೆ. ಪಾಪ ಅವರು ನಾನು ಬರೋವರೆಗೂ ಫಂಕ್ಷನ್ನೇ ಶುರು ಮಾಡಿರಲಿಲ್ಲ. ಅದೊಂದು ಮನಸ್ಸಲ್ಲಿ ಕಾಡ್ತಿತ್ತು, ಅಯ್ಯೋ ಲೇಟ್ ಆಗೋಯ್ತಾ ನನ್ನಿಂದ ಅಂತ. ಹಾಗಾಗಿ ಮನಸ್ಸಲ್ಲೇ ಡಿಸೈಡ್ ಮಾಡಿಕೊಂಡೆ ಎಷ್ಟೊತ್ತಾದ್ರೂ ಫಂಕ್ಷನ್ ಮುಗಿಸ್ಕೊಂಡು, ಅಂದರೆ ಸಾಧ್ಯ ಆದಷ್ಟು ನಾನೆಲ್ಲ ಪರ್ಫಾಮೆನ್ಸ್ಗಳನ್ನ ಏನೇನು ಮಾಡ್ತಾರೆ ಸ್ಕೂಲ್ ಡೇನಲ್ಲಿ ಎಲ್ಲ ನೋಡಿಕೊಂಡು ಬರೋಣ ಅಂತ ಆಗಲೇ ಡಿಸೈಡ್ ಆದೆ. ಬಿಕಾಸ್ ಅರ್ಧಕ್ಕೆ ಎದ್ದೋಗ್ಬಿಟ್ರೆ ಇಷ್ಟೊತ್ತರೆಗೂ ನನಗೋಸ್ಕರ ಕಾದಿದ್ದಕ್ಕೂ ಬೆಲೆ ಇರೋಲ್ಲ ಅಂತ ಐ ಜಸ್ಟ್ ವೇಟೆಡ್. ಎಷ್ಟೊತ್ತದು ಸಾಧ್ಯ ಆಗುತ್ತೆ ಅಷ್ಟೊತ್ತಿರೋಣ ಅಂತ. ಸೊ ಈಗ ದೀಪ ಬೆಳಗೋದ್ರ ಮೂಲಕ ಫಂಕ್ಷನ್ ಶುರು ಆಗ್ತಾ ಇದೆ. ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ರಂ ತೇಜಸನಾಮಧಿಪತಯೇ ನಮಃ. ಓಂ ರಂ ಜಗಜ್ಯೋತಿರೂಪಾಯ ನಮಃ. ಓಂ ವೈಶ್ವಾನರಾಯ ವಿದ್ಮಹೇ ತನ್ನೋ ಅಗ್ನಿ ಪ್ರಚೋದಯಾತ್. ದೀಪ ಮಹಾಲಕ್ಷ್ಮೀ ದೇವತಾಭ್ಯೋ ಥ್ಯಾಂಕ್ ಯು. ಕಾಣಿಸ್ತಾ ಇದೆ, ತುಂಬಾ ಎನರ್ಜೆಟಿಕ್ ಆಗಿ ಪರ್ಫಾರ್ಮ್ ಮಾಡೋಕ್ಕೆ ಮಕ್ಕಳೆಲ್ಲ ಕಾಯ್ತಿದ್ದೀರಾ. ಅಂಡ್ ಫಸ್ಟ್ಲಿ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೆ ವೇದಿಕೆ ಮುಂದಿರೋ ಎಲ್ಲ ತಾಯಿ ತಂದೆಯರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು. ಬಂದಿದ್ ಖುಷಿ ಆಯ್ತಾ? ಸೌಂಡ್ ಕೇಳಿಸ್ತಾ ಇಲ್ಲ, ಅಷ್ಟು ದೂರದಿಂದ ಬಂದಿದ್ದೀನಿ ನಿಮಗೋಸ್ಕರ. ಓಕೆ, ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮಿ. ತುಂಬಾ ಖುಷಿ ಆಯ್ತು. ಸ್ವಲ್ಪ ವರ್ಷಗಳಿಂದ ನಾನು ಕೂಡ ಆ ಥರ ಕುತ್ಕೊಂಡು ಫಂಕ್ಷನ್ನ ನೋಡ್ತಿದ್ದೆ, ನಮ್ಮ ಸ್ಕೂಲಿಗೆ ಯಾರು ಗೆಸ್ಟ್ ಬಂದಿದ್ದಾರೆ ಅಂತ. ಇವಾಗ ನಾನು ಒಬ್ಳು ಗೆಸ್ಟ್ ಆಗಿರೋದು ತುಂಬಾ ಪ್ರೌಡ್ ಫೀಲ್ ಇದೆ. ಥ್ಯಾಂಕ್ ಯು ಸೋ ಮಚ್ ಅಗೈನ್ ಯೂನಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ ಫಾರ್ ಹ್ಯಾವಿಂಗ್ ಮಿ ಹಿಯರ್.
ತುಂಬ ಖುಷಿ ಆಗುತ್ತೆ ಎಜುಕೇಷನ್ ಮೇಲೆ ನಿಮ್ಗಿರೋ ಇಂಟ್ರೆಸ್ಟ್ ಅಂಡ್ ಮಕ್ಕಳನ್ನ ಇಷ್ಟು ಚೆನ್ನಾಗಿ ಒಂದು ಎಂಟರ್ಟೈನ್ಮೆಂಟ್ ವಿಷಯಗಳಲ್ಲಿ ಎಂಟರ್ಟೈನ್ ಮಾಡ್ತಾ ಪೇರೆಂಟ್ಸ್ಗಳು ಕೂಡ ಇಷ್ಟೊತ್ತವರೆಗೂ ಕಾಯ್ತಾ ಇರೋದು ವೆರಿ ಸ್ವೀಟ್ ಆಫ್ ಯು. ಮಕ್ಕಳಿಗೆ ಎಜುಕೇಷನ್ ಅಷ್ಟೇ ಅಲ್ಲ, ಕಲ್ಚರಲ್ ಆಕ್ಟಿವಿಟೀಸು ತುಂಬ ಇಂಪಾರ್ಟೆಂಟ್ ಅನ್ನೋದು ಈ ಥರ ಒಂದು ಆಕ್ಟಿವಿಟೀಸ್ ಮೂಲಕ ಗೊತ್ತಾಗುತ್ತೆ. ಯಾಕೆಂದರೆ ಲೈಫನ್ನ ತುಂಬ ಬ್ಯೂಟಿಫುಲ್ ಆಗಿ ಡೆಕೋರ್ ಮಾಡ್ಕೋಬೇಕು, ತುಂಬ ಚೆನ್ನಾಗಿ ಇಟ್ಕೋಬೇಕಂದಾಗ ಪ್ರತಿಯೊಂದು ಇಂಪಾರ್ಟೆಂಟ್ ಆಗುತ್ತೆ. ಕಲಾ ಸರಸ್ವತಿ ಅನ್ನೋದು ಎಲ್ರಿಗೂ ಬರಲ್ಲ. ಇಲ್ಲಿ ಇವಾಗ ಎಷ್ಟು ಚೆನ್ನಾಗಿ ಪರ್ಫಾರ್ಮ್ ಮಾಡೋಕ್ಕೆ ಎಲ್ಲರೂ ರೆಡಿ ಆಗಿದ್ದಾರೆ. ನಾನು ಬರ್ತಾ ನೋಡ್ಕೊಂಬಂದೆ, ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರು ಎಲ್ಲ ಮಕ್ಕಳುಗಳು. ತುಂಬ ಖುಷಿ ಆಗುತ್ತೆ. ಹಾಗೆ ಎಜುಕೇಷನ್ ಅನ್ನೋದು ಕೂಡ ಸ್ಟೂಡೆಂಟ್ಸ್ಗಳಿಗೆ ಎಲ್ರಿಗೂ ಹೇಳೋದು ಒಂದೇ, ಕದಿಯಲಾಗದ ಕಿತ್ಕೊಳ್ಳೋಕ್ಕಾಗದ ಒಂದು ಸಂಪತ್ತು ಅಂದರೆ ಅದು ಎಜುಕೇಷನ್ ಮಾತ್ರ. ಎಲ್ಲೇ ಹೋದ್ರೂ ನಮ್ಗೆ ಎಜುಕೇಷನ್ ಒಂದು ಇತ್ತು ಅಂದರೆ ನಮ್ಮ ಲೈಫ್ನ ಲೀಡ್ ಮಾಡ್ಬೋದು. ಸೊ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಳ್ಳಿ ನಿಮ್ಮ ಒಂದು ಯೂತ್ನ, ಆ ಒಂದು ಎಜುಕೇಷನ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಚೆನ್ನಾಗಿ ನೀವು ಒಂದು ಲೈಫ್ನ ಲೀಡ್ ಮಾಡಿ ಅಂಡ್ ತಂದೆ ತಾಯಿದರಿಗೆ ಪ್ರೌಡ್ ಫೀಲ್ ಮಾಡಿಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂಡ್ 10th ಸ್ಟ್ಯಾಂಡರ್ಡ್ ಮಕ್ಕಳಿಗೆ ನೆಕ್ಸ್ಟ್ ವೀಕ್ ಎಕ್ಸಾಮ್ ಇದೆ ಅಂತ ಕೇಳ್ಪಟ್ಟೆ. ಆಲ್ ದಿ ವೆರಿ ಬೆಸ್ಟ್, ತುಂಬಾ ಚೆನ್ನಾಗಿ ನಿಮ್ ರಿಸಲ್ಟ್ಸ್ ಬರಲಿ. ಅಂಡ್ ಪೇರೆಂಟ್ಸ್ ಕೂಡ ಇವತ್ತು ಪರ್ಫಾರ್ಮ್ ಮಾಡ್ತಿದ್ದೀರಾ ಅನ್ನೋದು ಗೊತ್ತಾಯ್ತು. LKG ಮಕ್ಕಳು ಪೇರೆಂಟ್ಸ್ ಹಾಗೆ ಫಾದರ್ಸ್ ಕೂಡ ಪರ್ಫಾರ್ಮ್ ಮಾಡ್ತಿದ್ದೀರಂತೆ. ನಿಮ್ಗೆ ಆಲ್ ದಿ ವೆರಿ ಬೆಸ್ಟ್, ಸಕ್ಕತ್ತಾಗಿ ಮಾಡಿ ವೆಯ್ಟ್ ಮಾಡ್ತಿರ್ತೀನಿ ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ ಅನ್ನೋದು. ವೆರಿ ಸ್ವೀಟ್ ಆಫ್ ಯು. ಒಂದು ಮಕ್ಕಳ ಮೇಲೆ ಇಂಟ್ರೆಸ್ಟ್ ಇಂದ ನೀವು ಡ್ಯಾನ್ಸ್ ಮಾಡ್ತಿದ್ದೀರಾ ಅಂತ ಕೇಳಿದಾಗ ತುಂಬಾ ಖುಷಿ ಆಯ್ತು. ಅಂಡ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಅಂಡ್ ಅಷ್ಟು ದೂರದಿಂದ ನಿಮ್ಮನ್ನ ನೋಡಕ್ ಬಂದಿದ್ದು ಖುಷಿ ಆಯ್ತು. Wish her for her CBSE board examination. Next we have Deekshita. Yes, I request all the audience to please encourage. These are this year 10th standard batch. Let us bless them. Next we have Deepika M. She is Deekshita, yes, from Greater. I request all the audience to just on behalf of everyone on this Samanvaya. Next we have Bhuvan R. Please give a big round of applause for these achievers. So next we have Gautam Girish Bijragi, again who is one of the toppers of our board examination. ಅಚ್ಚಚ್ಚಚ್ಚೋ ಎಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡ್ತಿದಾರಲ್ಲ, ಪುಟ್ಟ ಹೆಜ್ಜೆಗಳು ಇಟ್ಕೊಂಡು ಹೆಂಗೆ ಆ ಸ್ಟೆಪ್ಸ್ಗಳನ್ನೆಲ್ಲ ನೆನ್ಪಿಟ್ಕೊಂಡು ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ರು ಗೊತ್ತಾ. ದ ಲಾಸ್ಟ್ ಪರ್ಫಾರ್ಮೆನ್ಸ್ ನಾನು ನೋಡಿ ಹೊರಟೆ. ಆ್ಯಕ್ಚುಲಿ ಫಸ್ಟ್ ಟೈಮು ನಾನು ಫುಲ್ ಇವೆಂಟ್ ಇರೋದು. ಎಷ್ಟೊಂದು ಪರ್ಫಾರ್ಮೆನ್ಸ್ಗಳನ್ನ ನೋಡಿದೆ, ತುಂಬ ಚೆನ್ನಾಗಿತ್ತು. ಎಲ್ಲ ಪರ್ಫಾರ್ಮೆನ್ಸ್ಗಳನ್ನ ನೋಡಿ ಅಲ್ಲಿಂದ ನಾನು ಹೊರಡ್ತೀನಿ. ಇವಾಗ ಮನೆಗೆ ಹೊರಡೋ ಸಮಯ. ಇಲ್ಲಿಂದ ಅಗೇನ್ 2 hours 3 hours ಬೇಕಾಗುತ್ತೆ ನಂಗೆ ಗೊತ್ತು. ಒಂದಿವೆ ಊಟ ಮಾಡಿ ಹೊರಡ್ತೀನಿ. ತುಂಬ ಚೆನ್ನಾಗಾಯಿತು ಇವೆಂಟು. ಆ್ಯಂಡ್ ಸ್ವಲ್ಪ ಜನ ಫೋಟೋಸ್ ಕೇಳಿದ್ರು, ಎಲ್ರಿಗೂ ಫೋಟೋಸ್ ಕಟ್ಟು ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡಿಸಿ ನಾನು ಮಾಲೂರಿಂದ ಹೊರಡ್ತೀನಿ. ಮಕ್ಕಳು ಓದ್ಬಂದ್ರು ನನಗೋಸ್ಕರ ಒಂಥರ ಖುಷಿ ಅನಿಸುತ್ತೆ. ಎಷ್ಟು ಪ್ರೀತಿಯಿಂದ ಓದ್ ಬರ್ತಾರೆ ಅನ್ನೋ ಕಾಣಿಸೋದಕ್ಕೆ. ಎಲ್ರಿಗೂ ಫೋಟೋಸ್ ಕೊಟ್ಟು ಹೊರಡ್ತೀನಿ. ಊಟ ಮಾಡಬೇಕು, ಹಸಿವಾಗ್ತಿದೆ ನನಗೆ. ಮಾಲೂರಿನಲ್ಲೇ ಊಟಕ್ಕೆ ಬಂದ್ವಿ. ಈಗ ಊಟ ಮಾಡಿ ಹೊರಡಬೇಕು. ಹೇಗಿತ್ತು ಲಿಖಿತ್ ಸ್ಕೂಲ್ ಡೇ? ಖುಷಿ ಆಯ್ತು ಅಕ್ಕ. ಖುಷಿ ಆಯ್ತಾ? ಲಾಸ್ಟ್ ಪರ್ಫಾರ್ಮೆನ್ಸ್ ವಾಸ್ ರಿಯಲಿ ಗುಡ್. ನನಗೆ ಚಾಮುಂಡೇಶ್ವರಿ ಅಂದರೆ ಇಷ್ಟ. ಇಲ್ಲಿ ದೇವತೆಗಳನ್ನು, ನವಶಕ್ತಿ ದೇವತೆಗಳನ್ನ ನೋಡ್ಸಿದ್ರು ಲಾಸ್ಟ್ ಪರ್ಫಾರ್ಮೆನ್ಸ್. ಚೆನ್ನಾಗಿತ್ತಾ? ಖುಷಿ ಆಯ್ತು. ಹಲೋ ಲವ್ಸ್. ಸೊ ಸ್ಕೂಲ್ ಡೇ ಇವೆಂಟ್ ಮುಗೀತು. ಒಂದೊಳ್ಳೆ ಊಟನೂ ಆಯಿತು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಲ್ಲಿರೋರೆಲ್ಲ ಮ್ಯಾನೇಜ್ಮೆಂಟ್. ಆ್ಯಂಡ್ ಯೂನಿಕ್ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ನಾನು ಗೆಸ್ಟಾಗಿ ಹೋಗಿದ್ದು. ಸೊ ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಆ್ಯಂಡ್ ತುಂಬ ದೂರ ಇದೆ ಲೊಕೇಶನ್ನು. ಪಾಪ ಒಬ್ಬನೇ ಡ್ರೈವ್ ಮಾಡ್ತಿದ್ದ ಅಂತ ನಾನು ಇಸ್ಕೊಂಡೆ. ಆ್ಯಕ್ಚುಲಿ ಅವ್ನು ಬೇಡ ಅಂದ, ಬಟ್ ರೋಡ್ ತುಂಬ ಮಜಾ ಅನಿಸ್ತು ನನಗೆ. ಒಂಥರ ಫಾರೆಸ್ಟ್ ಏರಿಯಾ ಥರ ಇದೆ. ನಾನು ಡ್ರೈವ್ ಮಾಡ್ತೀನಿ ಅಂತ ನಾನು ಇಸ್ಕೊಂಡೆ. ಸೊ ಆಲ್ಮೋಸ್ಟ್ 12 ಗಂಟೆ ರಾತ್ರಿ ಆಗಿದೆ. ಐ ಡೋಂಟ್ ನೋ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ಅನ್ನೋದು. ಚೆನ್ನಾಗಿತ್ತು ದಿನ. ಆದರೆ ಐ ಎಂಜಾಯ್ಡ್. ಪುಟ್ಟ ಮಕ್ಕಳು ಡ್ಯಾನ್ಸ್ ಮಾಡೋದು ನೋಡ್ತಾ ಇದ್ರೆ. ಆಮೇಲೆ ಇನ್ನೊಂದು ಪರ್ಫಾರ್ಮ್ ಮಾಡಿದ್ರು, ನವಶಕ್ತಿ ನವರಾತ್ರಿ ಅಂತ 9 ದೇವತೆಗಳು
ಇಟ್ ವಾಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿತ್ತು. ಖುಷಿ ಆಯಿತು, ಏಕೆಂದರೆ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಎಂಜಾಯ್ ಮಾಡ್ತಿರ್ತೀವಿ ಸ್ಕೂಲ್ ಡೇ, ಡಾನ್ಸ್ ಅದೆಲ್ಲ. ಈಗ ಅದೆಲ್ಲ ಆ ಖುಷಿನ ಅವ್ರ ಮುಖದಲ್ಲಿ ನೋಡಿದೆ. ಎಷ್ಟು ಚಂದ ರೆಡಿ ಆಗಿದ್ರು ಮಕ್ಕಳು. ತುಂಬ ಖುಷಿ ಅನಿಸುತ್ತೆ. ಹೆಂಗಂಗಾದೆ ಅಯ್ಯೋ ರಾಮ ರಾಮ, ಅಯ್ಯೋ ರಾಮ ರಾಮ, ಒಳ್ಳೆ ಹುಡ್ಗ ಅನ್ನಿಸ್ತಾನೆ ಸ್ತ್ರೀ. ಅದು ಯಾರ ಮನೆ ಕಮೆಂಟ್ ಮಾಡಿ. 100% ಎಲ್ರಿಗೂ ಗೊತ್ತಿರುತ್ತೆ. ಆ್ಯಂಡ್ ನನ್ನ ಮನೇದು ಪಕ್ಕದ ರೋಡೇ ಇರೋದು. ಸೊ ಹೀಗೆ ಬಂದೆ. ಎಸ್, ಆಲ್ಮೋಸ್ಟ್ 1 ಗಂಟೆ ರಾತ್ರಿ ಆಗಿದೆ ನಾವು ಮನೆ ಹತ್ರ ರೀಚ್ ಆಗೋ ಅಷ್ಟೊತ್ತಿಗೆ. ಒಂಥರ ಚೆನ್ನಾಗಿತ್ತು. ನಾನೇ ಡ್ರೈವ್ ಮಾಡ್ಕೊಂಡು ಬಂದೆ. ಸೊ ಗುಡ್ ಫೀಲಿಂಗ್ಸ್. ಅದೇ ಲೈಫ್ ತುಂಬ ಚೆನ್ನಾಗಿದೆ. ಯಾರ ದೃಷ್ಟಿನೂ ಬೀಳದೇ ಇರಲಿ, ನನಗೆ ನಾನೇ ದೃಷ್ಟಿ ತಕ್ಕೋತಾ ಇದ್ದೀನಿ. ಎಸ್, ಫೈನಲಿ ಮನೆ ರೀಚ್ ಆದ್ವಿ. ಚೆನ್ನಾಗಿತ್ತು. ಒಂಥರ ಹೋಗ್ಬೇಕಾದ್ರೆ ಸಿಕ್ಕಾಬಡೆ ಟಯರ್ಡ್ ಅನಿಸ್ತು. ಬಿಸಿಲು ಸಿಕ್ಕಾಬಡೆ ಇತ್ತು. ನನಗಂತೂ ಸಾಕಾಗೋಗಿತ್ತು. ಬಟ್ ಆ ಕಡೆಯಿಂದ ವಾಪಸ್ ಬರ್ತಾ ಐ ವಾಸ್ ಸೊ ಹ್ಯಾಪಿ ಬಿಕಾಸ್ ಎಲ್ಲರೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಆ್ಯಂಡ್ ಮಕ್ಕಳು ನೋಡಿ ತುಂಬ ಖುಷಿ ಆಯಿತು. ಸ್ಕೂಲ್ ಡೇಸ್ ನೆನಪಾಯಿತು. 2 ನಿಮಿಷದಲ್ಲಿ ಮನೆ ಹೋಗಿ ಡ್ರೆಸ್ ಚೇಂಜ್ ಮಾಡಿ ಮೇಕಪ್ ತೆಗೆದು ಕೂತ್ಕೊಂಡ್ರೆ ಅದೇ ನಿದ್ದೆ. ನಾಳೆ ಏನು ಕೆಲಸ ಇದೆ? ಎಸ್, ನಾಳೆ ರಾಣ ಅವ್ರ ಮದುವೆ ಇದೆ. ಅದೇ ರಿಸೆಪ್ಷನ್ಗೆ ಹೋಗೋದಾ, ಆಮೇಲೆ CCLಿದೆ. CCLಗೂ ಇನ್ವೈಟ್ ಮಾಡಿದರು. ಯಾವುದಕ್ಕೆ ಹೋಗೋದು ಗೊತ್ತಾಗ್ತಿಲ್ಲ ನನಗೆ. ಐ ಆಮ್ ಸೋ ಕನ್ಫ್ಯೂಸ್ಡ್. ನೋಡೋಣ ನಾಳೆ ನನ್ನ ಮೂಡ್ ಹೇಗಿರುತ್ತೆ ಅಕಾರ್ಡಿಂಗ್ ಟು ದಟ್ ನಾನು ರೆಡಿಯಾಗಿ ಯಾವ ಈವೆಂಟ್ಗೆ ಹೋಗಬೇಕು ಅಂತ ಡಿಸೈಡ್ ಆಗ್ತೀನಿ. ದಟ್ಸ್ ಆಲ್. ಓಕೆ, ಥ್ಯಾಂಕ್ ಯು. ಹೇ ಲವ್ಸ್, ಎಸ್, ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ. ಎಲ್ಲೇ ಹೋದ್ರು, ಯಾವುದೇ ಜಾಗಕ್ಕೆ ಹೋದ್ರು, ಕಾರ್ ಇಳ್ದಿದ ತಕ್ಷಣ ಎಲ್ಲರೂ ಓಡಿ ಬಂದು ನಿಮ್ಮ ಕಂಡ್ರೆ ನಂಗೆ ತುಂಬ ಇಷ್ಟ, ನಿಮ್ಮ ವ್ಯಕ್ತಿತ್ವ ತುಂಬ ಇಷ್ಟ, ಆ್ಯಂಡ್ ನೀವು ಹೇಗಿದ್ರು ಹಾಗೆ ಇದ್ರಿ, ಇದೆಲ್ಲ ಹೇಳಿದಾಗ ತುಂಬ ಲೈಕ್ ಬೆಸ್ಟ್ ಕಾಂಪ್ಲಿಮೆಂಟ್ಸ್ ಅನಿಸುತ್ತೆ. ಬಿಕಾಸ್ ಬಿಗ್ ಬಾಸ್ ಅಂದ್ರೇ ಭಯ ಇತ್ತು ನನಗೆ, ಎಲ್ಲಿ ನೆಗೆಟಿವ್ ಆಗ್ತೀನೋ ಏನಾಗುತ್ತೋ ಅಂತ. ಬಟ್ ಅಲ್ಲಿ ಹೋದಾಗ ಹೋಗಿ ಬಂದಮೇಲೆ ಆ ಒಂದು ರೆಸ್ಪಾನ್ಸ್ ನೋಡ್ತಿದ್ರೆ ಬಹಳ ಖುಷಿ ಆಗುತ್ತೆ. ಆ್ಯಂಡ್ ಐ ಬಿ ಗ್ರೇಟ್ಫುಲ್ ಫಾರ್ ದ ಶೋ. ಯಾಕೆಂದರೆ ಜನರ ಪ್ರೀತಿ ಸಿಗೋದು ಅಷ್ಟು ಸುಲಭದ ಮಾತಲ್ಲ. ಎಲ್ಲೇ ಹೋದ್ರು ಕಾರ್ನರ್ ಆಫ್ ಕರ್ನಾಟಕ ನಾನು ಎಲ್ಲೇ ಹೋದ್ರು ತುಂಬ ಪ್ರೀತಿಯಿಂದ ರೆಕಗ್ನೈಸ್ ಮಾಡ್ತಾರೆ, ತುಂಬ ಪ್ರೀತಿಯಿಂದ ಕರೀತಾರೆ. ಎಷ್ಟೊಂದು ಹೋಟೆಲ್ಸಲ್ಲಿ ಬೆಲ್ಲ ಇಸ್ಕೊಳ್ಳೋದಿಲ್ಲ, ಟೋಲ್ ಗೇಟಲ್ಲಿ ಸಮೇತ ನಿಮ್ಗೆ ಹೋಗಿ ಮೇಡಮ್ ಅಂತಾರೆ. ಒಂಥರ ಲೈಕ್ ಪುಣ್ಯ ಮಾಡಿರಬೇಕು ಜನರ ಪ್ರೀತಿ ಸಂಪಾದನೆ ಮಾಡೋಕ್ಕೆ. ಇದೇ ರೀತಿ ಒಂದು ಪುಟ್ಟ ಕಲಾವಿದ ಮೇಲೆ ನಿಮ್ಮ ಪ್ರೀತಿ ಹೀಗೆ ಇರಲಿ, ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕನ್ನೋ ಆಸೆ ಇದೆ. ನಿಮ್ಮ ಪ್ರೀತಿ, ಆಶೀರ್ವಾದ, ಸಪೋರ್ಟ್ ಇದೆ. ಡೆಫಿನೆಟ್ಲಿ ನಾನು ಆ ಒಂದು ಹಂತನ ರೀಚ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ಲೀಸ್, ನೀವೆಷ್ಟು ಪ್ರೀತಿ ಇಟ್ಕೊಂಡಿದ್ದೀರೋ ಆ ಪ್ರೀತಿ ನನ್ನ ಮೇಲೆ ಹೀಗೆ ಇರಲಿ. ಆ್ಯಂಡ್ ನಾನು ಕೂಡ ನಿಮ್ಮನ್ನು ಅಷ್ಟೇ ಪ್ರೀತಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್. ಥ್ಯಾಂಕ್ ಯು. ಐ ವಿಲ್ ಬಿ ಫಾರ್ ಎವರ್ ಗ್ರೇಟ್ಫುಲ್. ನನ್ನ ವೀಡಿಯೋಸ್ನೆಲ್ಲ ನೀವು ತುಂಬ ಲೈಕ್ಸ್ ಮಾಡ್ತೀರಾ ಆ್ಯಂಡ್ ಕಮೆಂಟ್ಸ್ ಕೂಡ ಮಾಡ್ತಾ ಇದ್ದೀರಾ. ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಅಷ್ಟೊಂದು ಯೂಟ್ಯೂಬ್ ಬ್ಲಾಗ್ಸ್ಗಳು ಮಾಡೋಕ್ಕೆ ಬರಲ್ಲ, ಏನಾದರೂ ತಪ್ಪಾಗಿರೋ ದಯವಿಟ್ಟು ಕ್ಷಮಿಸಿ. ಸಾಧ್ಯವಾದಷ್ಟು ಅಂದರೆ ದಿನ ತುಂಬ ಚೆನ್ನಾಗಿ ಆಗ್ತಾ ಇರುತ್ತಲ್ಲ, ಅದನ್ನು ನಿಮಗೂ ತೋರಿಸೋಣ ಅನ್ನೋ ಒಂದು ಕ್ಯೂರಿಯಾಸಿಟಿಗೆ ನಾನು ಈ ಥರ ಒಂದು ವೀಡಿಯೋಸ್ ಮಾಡಿ ಪೋಸ್ಟ್ ಮಾಡ್ತೀನಿ ಅಷ್ಟೇ. ಬೇರೆ ಏನಿಲ್ಲ, ವ್ಲಾಗ್ಸ್ ಮಾಡಬೇಕನ್ನೋ ಐಡಿಯಾ ಕೂಡ ನನಗಿಲ್ಲ. ಜಸ್ಟ್ ನಿಮಗೂ ತೋರಿಸೋಣ ನನ್ನ ದಿನ ಹೇಗಿತ್ತು ಅನ್ನೋದು ಅಷ್ಟೇ ನನ್ನ ಉದ್ದೇಶ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಗುಡ್ ನೈಟ್.